ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಇರಾನ್ನ ತೈಲ ಸಂಗ್ರಹಗಾರಗಳ ಮೇಲೆ ಇಸ್ರೇಲ್ ದಾಳಿ ಮಾಡಿದೆ. 2 ಬೃಹತ್ ತೈಲ ಸಂಗ್ರಹಗಳು ಆಹುತಿಯಾಗಿವೆ. ಇಲ್ಲಿ ಇರಾನ್ ಮೇಲೊಂದು ಕಡೆ ದಾಳಿ ಮಾಡ್ತಲೇ ಇಸ್ರೇಲ್ ಗಾಜಾ ಹಾಗೂ ಯಮನ್ಗಳಲ್ಲಿನ ಇರಾನ್ನ ಪ್ರಾಕ್ಸಿಗಳನ್ನು ಕೂಡ ಎದುರಿಸಬೇಕಾಗಿ ಬರ್ತಾ ಇದೆ. ಗಾಜಾ ಪಟ್ಟಿಯಲ್ಲಿ ಅಳಿದುಳಿದ ಹಮಾಸ್ ಉಗ್ರರ ಮೇಲೆ ಕೂಡ ಇಸ್ರೇಲ್ ದಾಳಿಯನ್ನು ಮುಂದುವರಿಸಿದೆ. ಇನ್ನು ಇದೇ ಸಂದರ್ಭದಲ್ಲಿ ಇಸ್ರೇಲ್ ವಿರುದ್ಧ ಇರಾನ್ ಜೊತೆ ಸೇರಿ ಜಂಟಿ ದಾಳಿಗಳನ್ನು ಮಾಡೋದಕ್ಕೆ ನಿರ್ಧಾರ ಮಾಡಿದ್ದ ಮತ್ತು ಇಸ್ರೇಲ್ ವಿರುದ್ಧ ಹೈಪರ್ಸಾನಿಕ್ ಮಿಸೈಲ್ಗಳನ್ನು ಬಳಸೋದಕ್ಕೆ ಶುರು ಮಾಡಿದ್ದ ಯಮನ್ನ ಹೌತಿಗಳ ಮೇಲೆ ಕೂಡ ಇಸ್ರೇಲ್ ತನ್ನ ದಾಳಿಯನ್ನು ಮುಂದುವರಿಸಿದೆ. ಅಲ್ಲಿಗೆ ಸದ್ಯಕ್ಕೆ ಇಸ್ರೇಲ್ ಒಂದಲ್ಲ 3 ಫ್ರಂಟ್ಗಳಲ್ಲಿ ಕಾದಾಡ್ತಾ ಇದೆ. ಮತ್ತು ಇದೇ ಸಂದರ್ಭದಲ್ಲಿ ಇಸ್ರೇಲ್ ಯಮನ್ ಮೇಲೆ ನಡೆಸಿದ ದಾಳಿಯಲ್ಲಿ ಹೌತಿಗಳ ಮುಖ್ಯಸ್ಥ ಅಬ್ದುಲ್ ಮಾಲಿಕ್ ಅಲ್ ಹೌತಿ ಸಾವಿಗೀಡಾಗಿದ್ದಾನೆ ಅನ್ನೋ ಸುದ್ದಿಗಳು ಬರ್ತಾ ಇವೆ. ಅಕಸ್ಮಾತ್ ಅದೇನಾದರೂ ನಿಜ ಆಗಿದ್ರೆ ಇದು ಇರಾನ್ನ ಪಾಲಿಗೆ ದೊಡ್ಡ ಆಘಾತಕಾರಿ ಸುದ್ದಿ ಅನ್ನಿಸ್ಕೊಳ್ಳುತ್ತೆ. ಹಾಗಾದ್ರೆ ಯಾರು ಈ ಅಲ್ ಹೌತಿ? ಅವನ ಅಂತ್ಯ ಇಸ್ರೇಲ್ಗೆ ಎಷ್ಟರ ಮಟ್ಟಿಗೆ ಲಾಭ ತಂದುಕೊಡುತ್ತೆ ಮತ್ತು ಇರಾನ್ ಪಾಲಿಗೆ ಯಾಕಿದು ಅತ್ಯಂತ ಕೆಟ್ಟ ಸುದ್ದಿ ಆಗುತ್ತೆ? ಬನ್ನಿ ನೋಡೋಣ. ಗೆಳೆಯರೆ, ಇಸ್ರೇಲ್ ಈ ಹಿಂದೆ ಗಾಜಾದ ಮೇಲೆ ಸಮರ ಸಾರಿತಲ್ಲ, ಆ ಸಂದರ್ಭದಲ್ಲಿ ಬರೀ ಗಾಜಾದ ಜೊತೆ ಮಾತ್ರ ಅಲ್ಲ, ಲೆಬನಾನ್ನಲ್ಲಿನ ಹೆಜ್ಬುಲ್ಲಾಗಳ ಜೊತೆ, ಇರಾನ್ ಜೊತೆ, ಹಾಗೆ ಯಮನ್ನ ಹೌತಿಗಳ ಜೊತೆ ಕೂಡ ಇಸ್ರೇಲ್ ಕಾದಾಡ್ತಾ ಇತ್ತು. ಇಲ್ಲಿ ಮೂಲ ಸೂತ್ರಧಾರ ಇರಾನ್, ಆದರೆ ಹೆಜ್ಬುಲ್ಲಾ ಹಾಗೂ ಹೌತಿಗಳು ಇರಾನಿನ ಅಣತಿಯಂತೆ ಕೆಲಸ ಮಾಡೋ ಪ್ರಾಕ್ಸಿ ಸಂಘಟನೆಗಳು. ಹಾಗೆ ಈ ಎರಡೂ ಕೂಡ ಶಿಯಾ ಸಂಘಟನೆಗಳೇ. ಇನ್ನು ಹಮಾಸ್ ಅನ್ನೋದು ಸುನ್ನಿ ಸಂಘಟನೆ. ಇಸ್ಲಾಮಲ್ಲಿ ಸುನ್ನಿ ಮತ್ತು ಶಿಯಾಗಳ ನಡುವೆ ಸಾಕಷ್ಟು ಜಗಳಗಳು, ವೈಮನಸ್ಯಗಳು, ದ್ವೇಷಗಳು ಇವೆ. ಮೊಹಮ್ಮದ್ ಪೈಗಂಬರ್ ಅವರ ನಂತರ ಇಸ್ಲಾಮನ್ನ ಮುನ್ನಡೆಸಬೇಕಾದವರು ಯಾರು? ಈ ಸಂದರ್ಭದಲ್ಲಿ ಕೆಲವರು ಪೈಗಂಬರ್ ಅವರ ಮಗಳು ಫಾತಿಮಾ ಮತ್ತು ಅವರ ಕುಟುಂಬದ ಪರ ನಿಲ್ತಾರೆ, ಅವರನ್ನ ಶಿಯಾಗಳು ಅಂತಲೂ. ಯಾರು ಪೈಗಂಬರ್ ಅವರ ಅನುಯಾಯಿ ಅಬೂಬಕರ್ ಅವರ ಪರ ನಿಂತರೋ ಅವರನ್ನ ಸುನ್ನಿಗಳು ಅಂತಲೂ ಗುರುತಿಸಲಾಯಿತು. ಅವತ್ತು ಇಸ್ಲಾಮಿಕ್ ಸಮುದಾಯದ ನಾಯಕತ್ವಕ್ಕಾಗಿ, ಖಲೀಫಾ ಪಟ್ಟಕ್ಕಾಗಿ ಶುರುವಾದ ಯುದ್ಧಗಳು 1300 ವರ್ಷಗಳ ನಂತರವೂ ಇವತ್ತಿಗೂ ಮುಂದುವರ್ಕೊಂಡು ಬರ್ತಾ ಇವೆ. ಇನ್ನು ಇಲ್ಲಿ ಶಿಯಾ ದೇಶ ಇರಾನ್ ಹಮಾಸ್ ಅನ್ನೋ ಸುನ್ನಿಗಳನ್ನ ಯಾಕೆ ಬೆಂಬಲಿಸ್ತಾ ಇದೆ ಗೆಳೆಯರೆ? ಅದರ ಹಿಂದೆ ಕೂಡ ಒಂದು ರಾಜಕೀಯ ಕಾರಣ ಇದೆ. ಇಲ್ಲಿ ಗಾಜಾ ಪಟ್ಟಿ ಇದೆಯಲ್ಲ, ಈ ಭಾಗದಲ್ಲಿ ಫತಾಹ್ ಅನ್ನೋ ಒಂದು ಸಂಘಟನೆ ಇತ್ತು. ಅವರಿರೋವರೆಗೆ ಇಸ್ರೇಲ್ ಮತ್ತು ವೆಸ್ಟ್ ಬ್ಯಾಂಕ್ ಹಾಗೂ ಗಾಜಾದ ನಡುವೆ ಒಂದು ಶಾಂತಿಯುತ ಸಂಬಂಧಗಳು ಇದ್ವು. ಆ ಫತಾಹ್ ಸಂಘಟನೆಯನ್ನ ಸೌದಿ ಅರೇಬಿಯಾ, UAE, ಈಜಿಪ್ಟ್, ಜೋರ್ಡಾನ್ ಮುಂತಾದ ಈ ಭಾಗದ ಸುನ್ನಿ ದೇಶಗಳು ಕೂಡ ಬೆಂಬಲಿಸ್ತಾ ಇದ್ವು. ಅಲ್ಲೊಂದು ಸಣ್ಣ ಅಲ್ಲೋಲ ಕಲ್ಲೋಲವನ್ನ ಸೃಷ್ಟಿ ಮಾಡಬೇಕಿತ್ತು. ಈ ಕಾರಣಕ್ಕಾಗಿ ಇರಾನ್ ಅನ್ನೋ ಶಿಯಾ ದೇಶ ಹಮಾಸ್ ಅನ್ನೋ ಸುನ್ನಿ ಉಗ್ರ ಸಂಘಟನೆಯ ಬೆಂಬಲಕ್ಕೆ ನಿಂತುಕೊಳ್ತು. ಅವರಿಗೆ ಬೇಕಾದ ಹಣ ಮತ್ತು ಆಯುಧಗಳನ್ನು ಒದಗಿಸಿಕೊಡುವ ಮೂಲಕ ಅಲ್ಲಿ ಇಸ್ರೇಲ್ ಹಾಗೂ ಇನ್ನಿತರ ಅರಬ್ ದೇಶಗಳ ನಡುವಿನ ಒಂದು ಶಾಂತಿಯುತ ಸಂಬಂಧ ಏನಿತ್ತು ಅದನ್ನು ರಾಜಕೀಯವಾಗಿ ಕದಡುವ ಪ್ರಯತ್ನವನ್ನು ಮಾಡ್ತು ಅಷ್ಟೇ. ಇನ್ನು ಜಗತ್ತಿನ ಬಹುತೇಕ ಕಡೆಗಳಲ್ಲಿ ಮುಸ್ಲಿಮರಿದಾರಲ್ಲ, ಅವರಲ್ಲಿ ಬಹುತೇಕರು ಸುನ್ನಿಗಳೇ ಆಗಿದ್ದಾರೆ. ಶಿಯಾಗಳ ಸಂಖ್ಯೆ ತುಂಬಾ ದೊಡ್ಡದೇನಲ್ಲ. ಹಾಗೆ ಅರಬ್ ದೇಶಗಳು ಮತ್ತು ಮಧ್ಯಪ್ರಾಚ್ಯದ ವಿಷಯಕ್ಕೆ ನಾವು ಬಂದ್ರೆ, ಎಲ್ಲಿ ಮೊದಲು ಇಸ್ಲಾಂ ಹುಟ್ಟಿ ವ್ಯಾಪಿಸ್ಕೊಳ್ತಾ ಬಂತೋ ಆ ನೆಲದಲ್ಲಿ ಕೂಡ ಬಹುತೇಕ ಇರೋದು ಸುನ್ನಿಗಳೇ. ಇನ್ನು ಇರಾನ್ನಲ್ಲಿ ಶಿಯಾಗಳ ಜನಸಂಖ್ಯೆ ಹೆಚ್ಚಿದೆ. ಹಾಗೆ ಇರಾಕ್, ಬಹ್ರೇನ್, ಅಜರ್ಬೈಜಾನ್ನಲ್ಲಿ ಕೂಡ ಶಿಯಾಗಳು ಹೆಚ್ಚಿದ್ದಾರೆ. ಲೆಬನಾನ್ನಲ್ಲಿ ಕೂಡ 50% ಶಿಯಾಗಳಿದ್ದಾರೆ. ಹಾಗೆ ಯಮನ್ನಲ್ಲಿ 35% ಶಿಯಾಗಳಿದ್ರೆ ಇನ್ನು 60% ಸುನ್ನಿಗಳಿದ್ದಾರೆ. ಗೆಳೆಯರೆ, ಈ ಭಾಗದಲ್ಲಿ ಶಿಯಾಗಳು ಹೆಚ್ಚಿರುವ ಮತ್ತು ಶಿಯಾಗಳ ಕೈಲೇ ಅಧಿಕಾರ ಕೂಡ ಇರುವ, ವಿಶಾಲವಾದ ಭೂಪ್ರದೇಶವನ್ನ ಹೊಂದಿರುವ, ಆರ್ಥಿಕವಾಗಿ ಒಂದಷ್ಟು ಶಕ್ತಿಯನ್ನ ತಂದುಕೊಡೋದಕ್ಕೆ ಬೇಕಾದ ತೈಲ ನಿಕ್ಷೇಪಗಳಿರುವ, ಐತಿಹಾಸಿಕವಾಗಿ ಕೂಡ ಮಹತ್ವವನ್ನ ಹೊಂದಿರುವ ದೇಶ ಅಂದ್ರೆ ಅದು ಇರಾನ್. ಅಲ್ಲಿ 1971ರಲ್ಲಿ ಇಸ್ಲಾಮಿಕ್ ಕ್ರಾಂತಿ ನಡೆದು ಶಿಯಾ ಮೌಲ್ವಿಗಳ ಮುಖ್ಯಸ್ಥ ಆಯತುಲ್ಲಾ ಖಮೇನಿ ಅಧಿಕಾರವನ್ನು ತಮ್ಮ ಕೈಗೆ ತಗೊಂಡ ನಂತರ ಇಲ್ಲಿವರೆಗೆ ಆಯತುಲ್ಲಾಗಳೇ ಇರಾನನ್ನು ಆಳ್ತಾ ಇದ್ದಾರೆ. ಖೊಮೇನಿಯ ನಂತರ ಈಗ ಖಮೇನಿ ಇರಾನಿನ ಸರ್ವಾಧಿಕಾರಿ. ಇನ್ನು ಸಾಮಾನ್ಯವಾಗಿ ಹೇಗೆ ಪ್ರಜಾಪ್ರಭುತ್ವದ ನೆರಳಲ್ಲಿರೋ ದೇಶಗಳು, ಜಗತ್ತಿನ ಎಲ್ಲ ದೇಶಗಳು ನಮ್ಮ ಹಾಗೆ ಪ್ರಜಾಪ್ರಭುತ್ವವನ್ನು ಅಳವಡಿಸಿಕೊಂಡು ಬಿಡಲಿ ಅಂತ ಬಯಸುತ್ತವೋ, ಹೇಗೆ ರಷ್ಯಾ, ಚೈನಾದಂಥ ಕಮ್ಯುನಿಸ್ಟ್ ದೇಶಗಳು ಜಗತ್ತಿನ ಎಲ್ಲ ದೇಶಗಳು ಕಮ್ಯುನಿಸಂನ ಛತ್ರಛಾಯೆಯ ಅಡಿಗೆ ಬರಲಿ ಅಂತ ಬಯಸ್ತಾ ಪ್ರಜಾಪ್ರಭುತ್ವದ ವಿರುದ್ಧ ಕಮ್ಯುನಿಸ್ಟ್ ಆಡಳಿತಗಳಿಗೆ, ಹೋರಾಟಗಳಿಗೆ ಬೆಂಬಲ ಕೊಡ್ತಾ ಹೋಗುತ್ತೋ, ಹಾಗೆ ಈ ಇರಾನ್ ಕೂಡ ತನ್ನ ಅಕ್ಕಪಕ್ಕದ ಎಲ್ಲ ದೇಶಗಳು ತನ್ನ ಹಾಗೆ ಇಸ್ಲಾಮಿಕ್ ರಿಪಬ್ಲಿಕ್ ಆಗಲಿ ಅಂತ ಬಯಸುತ್ತೆ. ಎಲ್ಲ ದೇಶಗಳಲ್ಲಿ ಮೌಲ್ವಿಗಳ ಆಡಳಿತ ಬರಲಿ, ಅದರಲ್ಲೂ ಶಿಯಾ ಮೌಲ್ವಿಗಳು, ಶಿಯಾ ಸರ್ಕಾರಗಳೇ ಆಳ್ವಿಕೆ ಮಾಡಲಿ, ಶಿಯಾ ಜನಸಂಖ್ಯೆ ಇರೋ ದೇಶಗಳಲ್ಲಾದರೂ ಶಿಯಾ ನಾಯಕತ್ವ ಹುಟ್ಟಲಿ, ಆ ಮೂಲಕ ಈ ನೆಲದಲ್ಲಿ ತನ್ನ ಪ್ರಾಬಲ್ಯ
ಪ್ರಾಬಲ್ಯ ಬೆಳೀಲಿ ಅಂತ ಇರಾನ್ ಬಯಸತ್ತೆ. ಹೀಗಾಗಿ ಎಲ್ಲೆಲ್ಲಿ ಶಿಯಾಗಳ ಜನಸಂಖ್ಯೆ ಹೆಚ್ಚಿದೆಯೋ ಎಲ್ಲ ತನ್ನ ಪ್ರಾಕ್ಸಿಗಳನ್ನ ಪ್ರತಿಷ್ಠಾಪಿಸುವ ಕೆಲಸವನ್ನ ಇರಾನ್ ಮಾಡ್ತಾ ಹೋಗುತ್ತೆ. ಲೆಬನಾನ್ನಲ್ಲಿ ಹೆಜ್ಬುಲ್ಲಾಗಳನ್ನ ಇರಾನ್ ಸ್ಥಾಪನೆ ಮಾಡಿತು. ಅದು ಶಿಯಾ ಉಗ್ರ ಸಂಘಟನೆ ಮತ್ತು ಇರಾನಿನ ಪ್ರಾಕ್ಸಿ ಸಂಘಟನೆ ಕೂಡ. ಇರಾಕಲ್ಲಿ ಇಸ್ಲಾಮಿಕ್ ರೆಸಿಸ್ಟೆನ್ಸ್ ಇದೆ, ಅದು ಕೂಡ ಇರಾನಿನ ಪ್ರಾಕ್ಸಿನೇ. ಹಾಗೆ ಯಮನ್ನಲ್ಲಿ ಶಿಯಾ ಝೈದಿ ಜನಾಂಗ ಇತ್ತು. ಅವರು ರಾಜಕೀಯ ಅಧಿಕಾರಕ್ಕಾಗಿ ತಮ್ಮ ಹಕ್ಕುಗಳಿಗಾಗಿ ಹೋರಾಟ ಮಾಡ್ತಾ ಇದ್ರು. ಅವರಿಗೆ ಬೇಕಾದ ಆಯುಧ ಮತ್ತು ಹಣಕಾಸಿನ ನೆರವನ್ನು ಕೊಟ್ಟ ಇರಾನ್ ಅಲ್ಲಿ ಹೌತಿ ಅಥವಾ ಅನ್ಸರ್ ಅಲ್ಲಾಹ್ ಅನ್ನೋ ಸಂಘಟನೆಯ ಹುಟ್ಟಿಗೆ ಕಾರಣ ಆಯಿತು. ಈಗ ಯಮನ್ ಅನ್ನೋ ದೇಶವನ್ನ ಅರಾಜಕತೆಯ ಗೂಡಾಗಿಸಿರೋದು ಮತ್ತು ಅಲ್ಲಿನ ಸಂಘರ್ಷಕ್ಕೆ ಕಾರಣ ಆಗಿರೋದು ಇದೇ ಅನ್ಸರ್ ಅಲ್ಲಾಹ್ ಅಥವಾ ಹೌತಿ ಸಂಘಟನೆ. ಈ ಹೌತಿಗಳ ಎರಡನೇ ಮುಖ್ಯಸ್ಥ ಅಬ್ದುಲ್ ಮಲಿಕ್ ಅಲ್ ಹೌತಿ, ಈಗ ಆತನನ್ನೇ ಇಸ್ರೇಲ್ ವಾಯುದಾಳಿಯ ಮೂಲಕ ಹೊಡೆದು ಹಾಕಿದೆ ಅಂತ ಹೇಳಲಾಗ್ತಾ ಇರೋದು. ಗೆಳೆಯರೆ, ಇಸ್ರೇಲ್ ಈ ಹಿಂದೆ ಹಮಾಸ್ ಜೊತೆ ಸಂಘರ್ಷವನ್ನು ಆರಂಭ ಮಾಡ್ತಲ್ಲ, ಆಗ ಲೆಬನಾನ್ನಲ್ಲಿನ ಇರಾನ್ನ ಪ್ರಾಕ್ಸಿ ಸಂಘಟನೆ ಹೆಜ್ಬುಲ್ಲಾಗಳನ್ನ ನಾಶ ಮಾಡ್ತು. ಹೆಜ್ಬುಲ್ಲಾದ ಸೇನಾ ಕಮಾಂಡರ್ಗಳನ್ನ ಸಾಲು ಸಾಲಾಗಿ ಇಸ್ರೇಲ್ ಕೊಂದು ಹಾಕ್ತು. ಕಡೆಗೆ ಅಲ್ಲಿ ಯಾರು ಹೆಜ್ಬುಲ್ಲಾ ಮುಖ್ಯಸ್ಥನಾಗ್ತಾನೆ ಅವನು ಇಸ್ರೇಲಿನ ದಾಳಿಗೆ ಬಲಿಯಾಗ್ತಾನೆ ಅನ್ನೋ ಮಟ್ಟದ ಪರಿಸ್ಥಿತಿ ನಿರ್ಮಾಣ ಆಯಿತು. ಕಡೆಗೆ ಹೆಜ್ಬುಲ್ಲಾಗಳು ತಮ್ಮ ನಾಯಕನ ಸ್ಥಾನಕ್ಕೆ ಮಿಲಿಟರಿ ವಿಂಗ್ಗಳಿಂದ ಬಂದ ನಾಯಕರನ್ನು ಬಿಟ್ಟು ಪೊಲಿಟಿಕಲ್ ಹಿನ್ನೆಲೆಯ ನಾಯಕ ನಯೀಮ್ ಕಾಸಿಮ್ನನ್ನು ತಂದು ಕೂಡಿಸ್ಕೊಂಡ್ರು. ಅಲ್ಲಿಗೆ ಹೆಜ್ಬುಲ್ಲಾ ಇಸ್ರೇಲ್ ಮೇಲೆ ದಾಳಿ ಮಾಡುವುದನ್ನು ನಿಲ್ಲಿಸ್ತು ಮತ್ತು ಇಸ್ರೇಲ್ ಕೂಡ ಒಂದು ಹಂತದವರೆಗೆ ಸುಮ್ಮನಾಯಿತು. ಇನ್ನು ಹಮಾಸ್ ನಾಯಕರ ಪರಿಸ್ಥಿತಿ ಏನಾಯಿತು ಅನ್ನೋದು ನಿಮಗೆ ಗೊತ್ತೇ ಇದೆ. ಅಲ್ಲಿನ ನಾಯಕರನ್ನ ಗಾಜಾದಲ್ಲಿ ಮಾತ್ರ ಅಲ್ಲ, ಇರಾನ್ನಲ್ಲಿ ಕೂಡ ಕೊಂದು ಹಾಕಲಾಯಿತು. ಈಗ ಹಮಾಸ್ ಬಲ ಕಳ್ಕೊಂಡಿದೆ, ಹೆಜ್ಬುಲ್ಲಾ ಬಾಲ ಬಿಚ್ಚುತ್ತಾ ಇಲ್ಲ. ಉಳಿದದ್ದು ಯಮನ್ನ ಹೌತಿಗಳು ಮಾತ್ರ. ಈ ಯಮನ್ ಅನ್ನೋದು ಇಸ್ರೇಲ್ನಿಂದ ಸುಮಾರು 2000 ಕಿಲೋಮೀಟರ್ ದೂರದಲ್ಲಿದೆ. ಹಾಗೆ ನೋಡಿದ್ರೆ ಇಸ್ರೇಲಿಗೆ ಯಮನ್ ಹಾಗೂ ಇರಾನ್ ಹೆಚ್ಚು ಕಡಿಮೆ ಒಂದೇ ದೂರದಲ್ಲಿವೆ. ಹಾಗೆ ಯಮನ್ ಮೇಲೆ ಇಸ್ರೇಲ್ ದಾಳಿ ಮಾಡಬೇಕು ಅಂದರೆ ಸೌದಿ ಅರೇಬಿಯಾ ಮತ್ತು ಜೋರ್ಡಾನ್ಗಳನ್ನು ದಾಟಿಕೊಂಡು ಹೋಗಬೇಕು ಅಥವಾ ಕೆಂಪು ಸಮುದ್ರದ ಮೂಲಕ ದಾಳಿಯನ್ನು ಮಾಡಬೇಕು. ಆರಂಭದಲ್ಲಿ ಇಸ್ರೇಲ್ ಮೇಲೆ ಹೈಪರ್ಸಾನಿಕ್ ಮಿಸೈಲ್ಗಳ ಮೂಲಕ ದಾಳಿ ಮಾಡ್ತಾ ಇದ್ದ ಹೌತಿಗಳು ಆನಂತರ ಈ ಕೆಂಪು ಸಮುದ್ರದ ಮಾರ್ಗದಲ್ಲಿ ಸಂಚರಿಸುವ ವ್ಯಾಪಾರಿ ಹಡಗುಗಳನ್ನು ಟಾರ್ಗೆಟ್ ಮಾಡಿಕೊಂಡು ದಾಳಿ ಮಾಡೋದಕ್ಕೆ ಶುರು ಮಾಡಿದ್ವು. ಇದು ಬಾಬ್ ಅಲ್ ಮಂದಾಬ್ ಸ್ಟ್ರೈಟ್ ಅಲ್ಲಿ ಸಂಚರಿಸುವ ವ್ಯಾಪಾರಿ ಹಡಗುಗಳಿಗೆ ಸಮಸ್ಯೆಯನ್ನು ಉಂಟು ಮಾಡ್ತಾ ಹೋಯಿತು. ಹೀಗಾಗಿ ಈಗ ಕೆಂಪು ಸಮುದ್ರದಲ್ಲಿ ಅಮೆರಿಕ ಹಾಗೂ ಬ್ರಿಟನ್ನ ನೌಕಾಪಡೆಗಳು ಬಂದು ನಿಂತ್ಕೊಂಡಿವೆ. ಆಗಾಗ ಅಲ್ಲಿ ಅಮೆರಿಕಾದ ಡ್ರೋನುಗಳು ಯಮನ್ನ ಹೌತಿಗಳ ಮೇಲೆ ದಾಳಿ ಮಾಡ್ತಾ ಇರುತ್ತವೆ. ಹೌತಿಗಳು ಅಮೆರಿಕಾದ ಹಡಗುಗಳನ್ನು ಡ್ರೋನುಗಳನ್ನು ಗುರಿಯಾಗಿಸ್ಕೊಂಡು ದಾಳಿ ಮಾಡ್ತಾ ಇರ್ತಾರೆ. ಇನ್ನು ಮೊನ್ನೆ ಇಸ್ರೇಲ್ ಹಾಗೂ ಇರಾನ್ ನಡುವೆ ಸಂಘರ್ಷ ಶುರುವಾದ ನಂತರ ಯಮನ್ನಿಂದ ಕೂಡ ಇಸ್ರೇಲ್ ಮೇಲೆ ಮಿಸೈಲ್ಗಳು ಬಂದು ಬೀಳ್ತಾ ಇವೆ. ಇದೇ ಸಂದರ್ಭದಲ್ಲಿ ಶನಿವಾರ ಇಸ್ರೇಲಿ ಮಿಸೈಲ್ಗಳು ಸನಾ ನಗರದಲ್ಲಿ ಹೌತಿ ಕೇಂದ್ರದ ಮೇಲೆ ದಾಳಿ ಮಾಡಿದ್ವು ಮತ್ತು ಅಲ್ಲಿ ಸಭೆ ಸೇರಿದ್ದ ಇರಾನಿಗೆ ಬೆಂಬಲವಾಗಿ ಇನ್ನು ಮುಂದಿನ ದಾಳಿಗಳನ್ನು ಹೇಗೆ ಮಾಡಬೇಕು ಅನ್ನೋ ಬಗ್ಗೆ ಚರ್ಚಿಸೋದಕ್ಕೆ ಬಂದಿದ್ದ ಸುಮಾರು 10ಕ್ಕೂ ಹೆಚ್ಚು ಹೌತಿ ನಾಯಕರು ಅಲ್ಲಿ ಸಾವಿಗೀಡಾಗಿದ್ದಾರೆ ಅನ್ನೋ ವರದಿಗಳನ್ನು ಯಮನ್ನ ಹೌತಿ ವಿರೋಧಿ ಮೀಡಿಯಾಗಳು ಹೊರಹಾಕ್ತಾ ಇವೆ. ಈ ದಾಳಿಯಲ್ಲಿ ಹೌತಿಗಳ ಪ್ರಮುಖ ನಾಯಕ ಅಬ್ದುಲ್ ಮಲಿಕ್ ಬದ್ರುದ್ದೀನ್ ಅಲ್ ಹೌತಿ ಕೂಡ ಸಾವಿಗೀಡಾಗಿದ್ದಾನೆ ಅಂತ ಹೇಳ್ತಾ ಇದ್ದಾರೆ. ಗೆಳೆಯರೆ, ಈ ಅಬ್ದುಲ್ ಮಲಿಕ್ ಹುಟ್ಟಿದ್ದು 1979ರಲ್ಲಿ ಯಮನ್ನ ಸಾದಾ ಪ್ರಾಂತದಲ್ಲಿ ಝೈದಿ ಶಿಯಾ ಮುಸ್ಲಿಂ ಕುಟುಂಬದಲ್ಲಿ. ಈ ಝೈದಿ ಶಿಯಾಗಳು ಯಮನ್ನ ಉತ್ತರ ಭಾಗದಲ್ಲಿ ಗಣನೀಯ ಸಂಖ್ಯೆಯಲ್ಲಿದ್ದಾರೆ. ಅಬ್ದುಲ್ ಮಾಲಿಕ್ನ ತಂದೆ ಬದ್ರುದ್ದೀನ್ ಅಲ್ ಹೌತಿ ಝೈದಿ ಧಾರ್ಮಿಕ ವಿದ್ವಾಂಸರಾಗಿದ್ದವರು. ಇನ್ನು ಯಮನ್ನಲ್ಲಿ ಹೌತಿಗಳನ್ನು ಸಂಘಟಿಸಿ ಅಲ್ಲಿನ ಸರ್ಕಾರದ ವಿರುದ್ಧ ಅಂದರೆ ಅಲ್ಲಿನ ಸುನ್ನಿ ಸರ್ಕಾರದ ವಿರುದ್ಧ ಹೋರಾಟಕ್ಕೆ ನಿಂತಿದ್ದು ಈ ಅಬ್ದುಲ್ಲಾನ ಅಣ್ಣ ಹುಸೈನ್ ಅಲ್ ಹೌತಿ. 2004ರಲ್ಲಿ ಯಮನ್ ಸರ್ಕಾರದ ವಿರುದ್ಧ ಹೋರಾಟ ಮಾಡ್ತಿರುವಾಗಲೇ ಹುಸೈನ್ನ ಕೊಲೆ ಆಗುತ್ತೆ. ಅದಾದ ನಂತರ ಹೋರಾಟದ ನಾಯಕತ್ವವನ್ನು ಅಬ್ದುಲ್ ಮಾಲಿಕ್ ತನ್ನ ಕೈಗೆ ತಗೋತಾನೆ. 2011ರ ಸಂದರ್ಭದಲ್ಲಿ ಟ್ಯುನೇಷಿಯಾದಲ್ಲಿ ಶುರುವಾದ ದಂಗೆಗಳು ಇಡೀ ಅರಬ್ ನೆಲವನ್ನು ವ್ಯಾಪಿಸಿಕೊಳ್ತಾ ಅಲ್ಲಿ ಅಲ್ಲೋಲ ಕಲ್ಲೋಲವನ್ನು ಸೃಷ್ಟಿ ಮಾಡ್ತಾ ಹೋಗುತ್ತವೆ. ಟ್ಯುನೇಷಿಯಾ, ಈಜಿಪ್ಟ್, ಸಿರಿಯಾ ಹೀಗೆ ಅಲ್ಲಿನ ನಾನಾ ದೇಶಗಳು ಈ ದಂಗೆಯ ಕಾರಣಕ್ಕೆ ಅಸ್ಥಿರತೆಗೆ ಬೀಳ್ತಾ ಹೋದ್ವು. ಇದನ್ನು ಅರಬ್ ಸ್ಪ್ರಿಂಗ್ ಅಂತ ಕರೀತಾರೆ. ಇದು ಸೌದಿ UAEಗಳ ಕಡೆಗೂ ಬಂತಾದರೂ ಅವರು ಚಳವಳಿ, ದಂಗೆ, ಪ್ರತಿಭಟನೆಗಳನ್ನು ನಿರ್ದಾಕ್ಷಿಣ್ಯವಾಗಿ ಹೊಸಕ್ಕೆ ಹಾಕಿದ್ರು. ಅಲ್ಲಿನ ಕಠಿಣ ಕಾನೂನುಗಳು ಹಾಗೂ ಆ ದೇಶಗಳ ಆರ್ಥಿಕ ಶಕ್ತಿ ಯಾವ ದಂಗೆಗಳಿಗೂ ಅವಕಾಶವನ್ನು ಕೊಡಲಿಲ್ಲ. ಆದರೆ ಇನ್ನಿತರ ದೇಶಗಳಿಗೆ ಆ ಅದೃಷ್ಟ ಇರಲಿಲ್ಲ. ಇನ್ನು ಈ ಸ್ಪ್ರಿಂಗ್ ಯಮನ್ಗೆ ಕೂಡ ಕಾಲಿಡ್ತು. ಅಲ್ಲಿನ ಅಧ್ಯಕ್ಷ ಅಬ್ದುಲ್ಲಾ ಸಾಲೆಹ್ ಅವರನ್ನು
ಪದಚ್ಯುತಗೊಳಿಸಲಾಯಿತು. ಆ ನಂತರ ಸೌದಿ ಹಾಗೂ ಯುಎಇಗಳ ಮಧ್ಯಸ್ಥಿಕೆಯಲ್ಲಿ ಅಬ್ದುರಬು ಮನ್ಸೂರ್ ಹದಿ ಎಂಬ ನಾಯಕನನ್ನ ಹೊಸ ಅಧ್ಯಕ್ಷನನ್ನಾಗಿ ನೇಮಕ ಮಾಡಲಾಯಿತು. ಆದರೆ ದಂಗೆಗಳನ್ನು ನಿಯಂತ್ರಿಸೋದಕ್ಕೆ ಆತನಿಗೂ ಸಾಧ್ಯ ಆಗಲಿಲ್ಲ. 2014 ಹೊತ್ತಿಗೆ ಹೌತಿಗಳು ಈ ಅಬ್ದುರಬು ಅವರನ್ನು ಕೂಡ ಓಡಿಸಿ ಸನಾ ನಗರವನ್ನು ತಮ್ಮ ಕೈಗೆ ತಗೊಂಡ್ರು. 2015 ವೇಳೆಗೆ ಹೌತಿಗಳು ಯಮನ್ನ ಉತ್ತರ ಮತ್ತು ಪಶ್ಚಿಮ ಭಾಗಗಳ ಬಹುತೇಕ ಭೂಪ್ರದೇಶವನ್ನು ವಶಪಡಿಸಿಕೊಂಡು ಕೂತರು. ಈಗಲ್ಲಿ ಎರಡೆರಡು ಆಡಳಿತಗಳಿವೆ. ಒಂದು ಹೌತಿಗಳ ನೇತೃತ್ವದಲ್ಲಿ ನಡೆದರೆ ಇನ್ನು ಒಂದು ಸೌದಿ ಬೆಂಬಲಿತ ಸರ್ಕಾರ. ಈ ಸೌದಿ ಬೆಂಬಲಿತ ಸರ್ಕಾರಕ್ಕೆ ವಿಶ್ವಸಂಸ್ಥೆಯ ಮಾನ್ಯತೆ ಇದೆ. ಹೌತಿಗಳನ್ನು ಭಯೋತ್ಪಾದಕರು ಅಂತ ಗುರುತಿಸಲಾಗುತ್ತೆ. ಇನ್ನು ಸೌದಿ ಬೆಂಬಲಿತ ಸರ್ಕಾರ ದಕ್ಷಿಣ ಆಡನ್ನಿಂದ ಕಾರ್ಯನಿರ್ವಹಿಸ್ತಾ ಇದೆ. ಇನ್ನು ಈ ಹೌತಿಗಳು ಆಗಾಗ ಸೌದಿ ಅರೇಬಿಯಾದ ಮೇಲೆ ಕೂಡ ದಾಳಿ ಮಾಡ್ತಾ ಇರ್ತಾರೆ. ಅಲ್ಲಿನ ತೈಲ ಸಂಗ್ರಹಾಗಾರಗಳನ್ನು ಗುರಿಯಾಗಿಸಿಕೊಂಡು ಮಿಸೈಲ್ ಮತ್ತು ಡ್ರೋನ್ ದಾಳಿಗಳನ್ನು ಮಾಡ್ತಾರೆ. ಸೌದಿ ಅರೇಬಿಯಾ ಕೂಡ ಯಮನ್ನ ಹೌತಿಗಳ ವಿರುದ್ಧ ದಾಳಿ ಮಾಡ್ತಾ ಇರುತ್ತೆ. ಇನ್ನು 2015 ಸೌದಿ ಮಾಡಿದ್ದ ದಾಳಿಯಲ್ಲಿ ಈ ಅಬ್ದುಲ್ ಮಾಲಿಕ್ ಅಲ್ ಹೌತಿಯನ್ನ ಕೊಲೆ ಮಾಡಲಾಗಿದೆ ಅಂತ ಹೇಳಲಾಯಿತು. ಆದರೆ ಅದಾದ ಕೆಲವೇ ದಿನಗಳಲ್ಲಿ ಆತ ಅಲ್ಲಿನ ಟಿವಿ ಚಾನೆಲ್ಗಳಲ್ಲಿ ಕಾಣಿಸ್ಕೊಂಡ. ಆ ನಂತರ ಕೂಡ ಅವನನ್ನು ಗುರಿಯಾಗಿಸಿಕೊಂಡು ಸಾಕಷ್ಟು ದಾಳಿಗಳನ್ನು ಮಾಡಲಾಯಿತು. ಈಗ ಇಸ್ರೇಲ್ ಹೌತಿ ನಾಯಕರನ್ನ ಗುರಿಯಾಗಿಸಿಕೊಂಡು ನಿರ್ದಿಷ್ಟ ದಾಳಿಗಳನ್ನು ಮಾಡಿದೆ ಅಂತ ಹೇಳ್ತಾ ಇದ್ದಾರೆ. ಭಾನುವಾರ ಹೊದೈದಾಹ್ ಬಂದರಿನ ಸಮೀಪ ಕಟ್ಟಡದ ಒಂದರಲ್ಲಿ ಅಬ್ದುಲ್ ಮಾಲಿಕ್ ಸೇರಿದಂತೆ ಹೌತಿ ಸಂಘಟನೆಯ ಪ್ರಮುಖರ ಸಭೆಯೊಂದು ಏರ್ಪಾಟಾಗಿತ್ತು. ಅಲ್ಲಿ ಮುಂದಿನ ಕಾರ್ಯತಂತ್ರದ ಬಗ್ಗೆ ಅವರು ಚರ್ಚೆ ಮಾಡೋದಕ್ಕೆ ಅಂತ ಸೇರಿದ್ರು ಮತ್ತು ಆ ಸಭೆಯಲ್ಲಿ ಇರಾನಿನ ಕೆಲ ಸೇನಾಧಿಕಾರಿಗಳೂ ಇದ್ರು. ಈ ಖಚಿತ ಮಾಹಿತಿಯನ್ನ ಆಧರಿಸಿ ಇಸ್ರೇಲ್ ವಾಯುದಾಳಿಯನ್ನ ಮಾಡ್ತು ಅಂತ ಹೇಳಲಾಗ್ತಾ ಇದೆ. ಇನ್ನು ಈ ದಾಳಿಯಲ್ಲಿ ಹೌತಿಯ ಪೊಲಿಟಿಕಲ್ ಕೌನ್ಸಿಲ್ನ ಮುಖ್ಯಸ್ಥ ಮಹದಿ ಅಲ್ ಮಷತ್, ಸೇನಾಪಡೆಯ ಮುಖ್ಯಸ್ಥ ಅಬ್ದುಲ್ ಕರೀಂ ಅಲ್ ಗುಮಾರಿ, ಮುಹಮ್ಮದ್ ಅಲಿ ಅಲ್ ಹೌತಿ, ಸೇನಾ ಇಂಟೆಲಿಜೆನ್ಸ್ನ ಮುಖ್ಯಸ್ಥ ಅಬು ಅಲಿ ಅಲ್ ಹಕೀಂ ಹಾಗೂ ಹೌತಿ ಸಂಘಟನೆಯ ನಾಯಕ ಅಬ್ದುಲ್ ಮಾಲಿಕ್ ಅಲ್ ಹೌತಿ ಸೇರಿದಂತೆ ಸಾಕಷ್ಟು ನಾಯಕರು ಸಾವಿಗೀಡಾಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಹಾಗೆ ಹೌತಿಗಳ ಒಂದಷ್ಟು ಆಯುಧಾಗಾರಗಳು ಕೂಡ ಇಸ್ರೇಲಿನ ದಾಳಿಯಲ್ಲಿ ನಾಶವಾಗಿವೆ ಅನ್ನೋ ಮಾಹಿತಿಯನ್ನ ಕೆಲ ಮಾಧ್ಯಮಗಳು ವರದಿ ಮಾಡ್ತಾ ಇವೆ. ಆದರೆ ಈ ಬಗ್ಗೆ ಹೌತಿ ಸಂಘಟನೆ ಇದುವರೆಗೆ ಯಾವ ಅಧಿಕೃತ ಮಾಹಿತಿಯನ್ನು ಹೊರಹಾಕಿಲ್ಲ. ಇನ್ನು ಇಸ್ರೇಲ್ ಕೂಡ ಯಮನ್ನ ಮೇಲೆ ನಡೆದ ದಾಳಿಯನ್ನು ಖಚಿತಪಡಿಸ್ತಾ ಇದೆಯೇ ಹೊರತು ಆ ದಾಳಿಯಲ್ಲಿ ಯಾವೆಲ್ಲ ಹೌತಿ ನಾಯಕರು ಸಾವಿಗೀಡಾಗಿದ್ದಾರೆ ಅನ್ನೋ ಬಗ್ಗೆ ಅಧಿಕೃತವಾಗಿ ಇದುವರೆಗೆ ಏನನ್ನೂ ಹೇಳಿಲ್ಲ. ಗೆಳೆಯರೆ, ಇಸ್ರೇಲ್ ನಡೆಸಿದ ಈ ವಾಯುದಾಳಿಯಲ್ಲಿ ಹೌತಿ ಸಂಘಟನೆಯ ನಾಯಕರು ನಿಜವಾಗ್ಲೂ ಸಾವಿಗೀಡಾಗಿದ್ದಾರೆ ಅನ್ನೋದೇ ಆದರೆ ಅದು ಹೌತಿ ಚಳವಳಿಗೆ ಮತ್ತು ಇರಾನ್ಗೆ ದೊಡ್ಡ ಹಿನ್ನಡೆ ಅನ್ನಿಸ್ಕೊಳ್ಳುತ್ತೆ. ಹೌತಿಗಳನ್ನು ನಂಬಿಕೊಂಡೇ ಇರಾನ್ ಯಮನ್ನಲ್ಲಿ ತನ್ನ ಪ್ರಾಬಲ್ಯವನ್ನು ಹೆಚ್ಚು ಮಾಡಿಕೊಳ್ಳೋ ಪ್ರಯತ್ನವನ್ನು ಮಾಡ್ತಾ ಇತ್ತು ಮತ್ತು ಹೌತಿಗಳ ಮೂಲಕವೇ ಕೆಂಪು ಸಮುದ್ರ, ಹಿಂದೂ ಮಹಾಸಾಗರವನ್ನು ಸೇರುವ ಈ ಬಾಬ್ ಅಲ್ ಮಂದಾಬ್ ಸ್ಟ್ರೈಟ್ ಇದೆಯಲ್ಲ, ಈ ಭಾಗವನ್ನು ಕೂಡ ಅನಧಿಕೃತವಾಗಿ ತನ್ನ ಹಿಡಿತದಲ್ಲಿಟ್ಟುಕೊಳ್ಳೋ ಪ್ರಯತ್ನವೊಂದನ್ನು ಇರಾನ್ ಇಲ್ಲಿ ಮಾಡ್ತಾ ಇತ್ತು. ಈಗ ಹೌತಿ ಸಂಘಟನೆಯ ಮೊದಲ ಹಂತದ ನಾಯಕರನ್ನ ಇಸ್ರೇಲ್ ಎಲಿಮಿನೇಟ್ ಮಾಡಿದೆ ಅಂದರೆ ಅದು ಇರಾನ್ನ ಪಾಲಿಗೆ ಬಹುದೊಡ್ಡ ನಷ್ಟ ಅನ್ನಿಸ್ಕೊಳ್ಳುತ್ತೆ. ಹಾಗೆ ಸೌದಿ ಅರೇಬಿಯಾ ಹಾಗೂ ಯುಎಇಗಳಿಗೆ ಇದು ಅತ್ಯಂತ ಸಂತೋಷದ ಮತ್ತು ಲಾಭದಾಯಕ ಸುದ್ದಿ ಕೂಡ. ಆದರೆ ಇದುವರೆಗೆ ಹೌತಿ ಸಂಘಟನೆ ಈ ಬಗ್ಗೆ ಯಾವ ಖಚಿತ ಮಾಹಿತಿಯನ್ನು ಬಹಿರಂಗಪಡಿಸೋದಿಕ್ಕೆ ಹೋಗಿಲ್ಲ ಮತ್ತು ಈ ದಾಳಿ ನಡೆದಿದೆ ಅಂತ ಹೇಳಿದ ನಂತರ ಕೂಡ ಹೌತಿಗಳು ಇಸ್ರೇಲ್ ಮೇಲಿನ ಮಿಸೈಲ್ ದಾಳಿಯನ್ನ ಮುಂದುವರಿಸ್ತಾ ಇದ್ದಾರೆ. ಹೀಗಾಗಿ ಯಮನ್ನಿಂದ ಬಂದ ಮಿಸೈಲುಗಳು ಇಸ್ರೇಲ್ನ ಮೇಲೆ ಬಿದ್ದಿವೆ. ಹೀಗಾಗಿ ಈ ಮಾಹಿತಿ ಇನ್ನಷ್ಟು ಅಧಿಕೃತಗೊಳ್ಳಬೇಕಿದೆ ಮತ್ತು ಖಚಿತ ಮಾಹಿತಿಗಾಗಿ ನಾವು ಕಾಯಬೇಕಿದೆ. ಇದು ಗೆಳೆಯರೆ, ಯಮನ್ನಲ್ಲಿನ ಹೌತಿ ಮುಖಂಡರನ್ನ ಇಸ್ರೇಲ್ ಕೊಂದು ಹಾಕಿದೆ ಅನ್ನೋದಕ್ಕೆ ಸಂಬಂಧಪಟ್ಟ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.